ಉದ್ಯೋಗ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾರ್ಚ್ 25ರಂದು ಪ್ರತಿಭಟನೆ ನಡೆಸಲಾಯಿತು. ಅದರಂತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಸಹ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿದ್ದೇವೆ ಎಂದು ಮಾದಿಗ ಸಂಘಟನೆಗಳ ಒಕ್ಕೂಟದ ಚಂದ್ರಶೇಖರ್ ಅವರು ತಿಳಿಸಿದರು. ಈಗ ಸರ್ಕಾರ ಅದನ್ನ ಮನಗಂಡು ಇವತ್ತು ಆ ತೀರ್ಪು ಕೊಟ್ಟಿದೆ. ಆ ತೀರ್ಪಿಗೆ ನಾವು ಸ್ವಾಗತ ಮಾಡ್ತೀವಿ. ದಯಮಾಡಿ ಯಾರ್ಯಾರು ಬೇರೆ ಅನ್ಯ ಧರ್ಮಕ್ಕೂ ಸೇರ್ಕೊಂಡಿದ್ದಾರೋ ದಯಮಾಡಿ ಬನ್ನಿ. ನಮ್ಮದೇ ಆದ ಒಂದು ಚೌಕಟ್ಟಿದೆ, ಅದರಲ್ಲಿ ನಾವು ಬಾಳ್ಬೋದು, ಬದುಕಬಹುದು. ಇದನ್ನ ಕೇಳ್ಕೊಂಡು ಎಲ್ಲ ರಾಜ್ಯದಲ್ಲಿ ಆದಂತೆ ಇಲ್ಲಿ ಮಾಡ್ತೀವಿ, ಸುಪ್ರೀಂ ಕೋರ್ಟ್ ಆದಂತೆ ಮಾಡ್ತೀವಿ ಅಂತಾನೆ ಬಂದ್ರು, ಮಾಡಿದೀರಾ. ಆದ್ರೆ ಈಗ 56,000 ಜನದಲ್ಲಿ 56,000 ಹುದ್ದೆಗಳಲ್ಲಿ ನಮಗೆ ಮಾದಿಗರಿಗೆ ಆಗದೇ ಇಲ್ಲ. ಯಾಕೆಂದ್ರೆ ಅವರು ನೀವೇನಾಗಿದೆ ಅಂತಂದ್ರೆ ಈಗ ಎಜುಕೇಶನ್ ಅಲ್ಲಿ ಹಿಂದುಳಿದಿರ ಅಂತನೋ ಇಲ್ಲ ಮತ್ತೆ ಒಂದರಲ್ಲಿ ನಿಮ್ಮಲ್ಲಿ ಈ ಒಂದು IAS KAS ಮಾಡೋದು ಇಲ್ಲ ಅಂತನೋ ಬೇರೆ ಏನೋ ಒಂದು ಕಾರಣ ಇಟ್ಕೊಂಡು ನೀವು ಈ ಹುದ್ದೆಗಳನ್ನ ಯಾರೋ ಮುಂದುವರೆದಂತ ಸಮುದಾಯಗಳಿಗೆ ಕೊಟ್ಟು ಇದನ್ನ ಫುಲ್ ಮಾಡ್ಬೋದು ಅಂತ ನನ್ನಲ್ಲಿ ತಿಳ್ಕೊಂಡಿದ್ದಾರೆ. ಅದಾಗದ್ ಬೇಡ. ಯಾಕಂದ್ರೆ ನಮಗೆ ಏನಿದೆ 6% ಅಲ್ಲಿ ಏನು ಆಗಿದೆ ಕೊಟ್ಟಿದ್ದೀರಾ, ಅದ್ರ ಮುಖಾಂತರ ಈ ಒಳ ಪಡಿಸ್ಕೊಂಡು ಈ ಒಂದು ಹುದ್ದೆಗಳನ್ನ ಭರ್ತಿ ಮಾಡಿ ಆಮೇಲೆ ಮತ್ತೆ ಮುಂದೆ ಏನು 6% ನೀವು ನಿಗದಿ ಮಾಡಿದ್ದೀರಾ ಅದರಂತೆ ಎಲ್ಲದರಲ್ಲೂ ರಾಜಕೀಯ ರಂಗದಲ್ಲಿ, ಉದ್ಯೋಗದಲ್ಲಿ, ಎಜುಕೇಶನ್ ಅಲ್ಲಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿ ಇಲ್ಲದೆ 56,432 ಸರ್ಕಾರಿ ಉದ್ಯೋಗ ನೇಮಕಾತಿ ಮಾಡಲು ಸರ್ಕಾರ ಆದೇಶ ಹೊರಡಿಸಿರುವುದು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಉಪಜಾತಿಗಳಿಗೆ ಮರಣ ಶಾಸನವಾಗಿದೆ ಎಂದರು. ಅದಕ್ಕೆ ನಾವು ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಅಭಿನಂದನೆ ಸಲ್ಲಿಸ್ತೀವಿ. ಆದ್ರೆ ಈಗ ಆಗಿರ್ತಕ್ಕಂಥ ಟೆಕ್ನಿಕಲ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಈ ಮೊನ್ನೆ ಏನೋ ಅನ್ಎಂಪ್ಲಾಯೀಸ್ಗಳು ಸ್ಟೂಡೆಂಟ್ಸ್ಗಳು ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ತರಾತುರಿಯಲ್ಲಿ 56,432 ಪೋಸ್ಟ್ ಅನ್ನು ಕಾಲ್ ಮಾಡ್ತಾರೆ. ಎಲ್ಲ ನಮ್ಮ ದಲಿತ ಮುಖಂಡರುಗಳೇ ಹಾಗೂ ಪತ್ರಿಕಾ ಮಾಧ್ಯಮಗಳೇ, ಏನು ಇವತ್ತು ಒಳ ಮೀಸಲು ಜಾರಿ ಆಗ್ಬೇಕಂತೇಳಿ ಇವತ್ತು ಇಡೀ ರಾಜ್ಯದೆಲ್ಲ ಹೋರಾಟ ಮಾಡ್ತಿರೋದು 35 ವರ್ಷಗಳಿಂದ ಹೆಚ್ಚು ಕಾಲ ಆಗಿದೆ. ಇದಕ್ಕೆ ಬರೀ ಮಾದಿಗರಿಗೆ ಒಳ್ಳೇದಾಗ್ಬೇಕಂತ ಉದ್ದೇಶ ನಮ್ದಲ್ಲ. ಮಾದಿಗ ಸಮಾಜ ಒಂದು ಶಾಂತಿಯುತವಾದ ಒಂದು ಇರುವಂತ ಒಂದು ಸಮಾಜ, ಯಾರಿಗೂ ಅನ್ಯಾಯ ಮಾಡಬಾರ್ದು ಅನ್ನೋ ಉದ್ದೇಶ ನಮ್ದು ಆಗಿದೆ. ಅಂಬೇಡ್ಕರ್ ಕಂಡಂತ ಕನಸು ಏನು, ಎಲ್ಲರಿಗೂ ಸಮಾನತೆ ಬೇಕು, ಎಲ್ಲರಿಗೂ ಒಂದು ಹಕ್ಕು ಸಿಗಬೇಕು ಅಂತೇಳಿ ಏನು ಹೋರಾಟ ಮಾಡಿದ್ರು, ಅದೇ ರೀತಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ. ಇವತ್ತು ಒಳ ಮೀಸಲು ಜಾರಿ ಆಗೋದು ಬರೀ ನಮಗಲ್ಲ, ಏನು SC ಪಟ್ಟಿಯಲ್ಲಿ ಇರುವಂತಹ ತಳ ಸಮುದಾಯ ನಮ್ದಾಗಿದೆ, ಅದಕ್ಕಿಂತ ಕಡೆಯಾಗಿ ಏನು ಅಲೆಮಾರಿ ಜನಾಂಗ ಇದೆ ಅವ್ರಿಗೂ ಸಹ ಸಿಗಬೇಕು. ಈ ಸಮಾಜದಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲರಿಗೂ ಸಮಾನತೆ ಸಿಗಬೇಕನ್ನೋ ಉದ್ದೇಶದಿಂದ ನಾವು ಇವತ್ತು ಒಳ ಮೀಸಲಾತಿ ಜಾರಿ ಆಗ್ಬೇಕಂತ ಹೇಳ್ತಿದೀವಿ. ಇದಕ್ಕೋಸ್ಕರ 35 ವರ್ಷದ ಎಷ್ಟೋ ಜನ ಸಾವನ್ನ ಅನುಭವಿಸಿದ್ದಾರೆ, ಕೈಕಾಲು ಮುರ್ಕೊಂಡಿದ್ದಾರೆ, ಒದೆ ತಿಂದಿದ್ದಾರೆ. ಆದ್ರೂ ಸಹ ಸರ್ಕಾರ ಇವತ್ತು ಮೀನಾಮೇಷ ಹೇಳ್ಕೊಂಡು ನಮಗೆ ಮೊಣ್ಣೆಚ್ಚುವಂತೆ ಕೆಲಸ ಮಾಡ್ತಿದೆ. ಹೋದ ಚುನಾವಣೆಯಲ್ಲಿ ನಾವು ಗೆದ್ದ ತಕ್ಷಣ ಒಂದೇ ಅಧಿವೇಶನದಲ್ಲಿ ನಿಮಗೆ ನ್ಯಾಯ ಒದಗಿಸಿಕೊಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಜಗದೀಶ್, ನಾಗೇಂದ್ರ, ಪ್ರಮೋದ್, ಗೋವಿಂದಪ್ಪ, ಈಶ್ವರಪ್ಪ, ತಿಮ್ಮಪ್ಪ ಉಪಸ್ಥಿತರಿದ್ದರು.